ವಿಡಿಯೋ ಹಾಕೋಣ ನಾನು. ಜೈ ಶ್ರೀರಾಮ್ ಅಂತೇಳಿ. ಹೌದ್ರಿ, ನಮ್ದೆಲ್ಲ ನೋಡಿರ್ತೀರ ಹಂಗಾರ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರು ಚೆನ್ನಾಗಿದ್ರು ಅನ್ಕೊಂಡಿನಿ. ಇವತ್ತು ಬಂದ ಹನುಮಾನ್ ಜಯಂತಿದು ಬ್ಲಾಗ್ ಮಾಡತ್ತೀನಿ. ಬ್ಲಾಗ್ ಅಂದ್ರ ಗುಡಿಗೆ ಹೋಗಿ ನುಗ್ಗಿಕೆರಿಗೆ ಹೋಗಿ ಬರುವಂತದ್ದು ಬ್ಲಾಗ್. ನುಗ್ಗಿಕೆರಿದಾಗ ಹೆಂಗೆಲ್ಲ ಡೆಕೋರೇಷನ್ ಮಾಡ್ಯಾರ ಮತ್ತೆ ಏನೇನೈತಿ ಅಲ್ಲಿ ವೈಬ್ ಹೆಂಗೈತಿ ಅನ್ನೋದು ನಿಮಗೆ ತೋರಿಸ್ತೀನಿ. ಈ ಬ್ಲಾಗ್ ನೋಡ್ರಿ. ಇನ್ನು ಮಟ್ಟ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ನೋಡೋರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ಸ್ಟಾ ಫುಡ್ ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡ್ಕೋರಿ. ಹೋಗುನ, ನಿಮಗೆ ಅಲ್ಲೇ ಸಿಗ್ತೀನಿ. ಧಾರವಾಡ ಮುಟ್ಟಿ ಈಗ ಗಾಂಧಿನಗರ ಅಂದ್ರೆ ಹೊಂಟಿವಿ. ನೋಡ್ರಿ ಇಲ್ಲಿ ಅಮೋದ ನೋಡ್ರಿ ಕೈ ತೋರ್ಸತಾನ. ಇವ್ರೀಗ ಹುಬ್ಳಿಯಿಂದ ಧಾರವಾಡ ಶಿಫ್ಟ್ ಆಗ್ಯಾರ. ಈಗ ನನಗ್ ಕಷ್ಟ ಬಂದಿದ್ದದ. ಈಗ ಎಲ್ಲಾದ್ರೂ ನಾವ್ ವಿಡಿಯೋ ಮಾಡಕ್ ಹೋದ್ರ ಅಮೋದ್ ಇರಂಗಿಲ್ಲ. ಅದಕ್ಕ ಈಗ ಧಾರವಾಡಕ್ಕೆ ಯಾವಾಗ ಬರ್ತೀನಲ್ಲ ಅವಾಗೆಲ್ಲ ಅಮೋದಿಗೆ ಹಾಕೊಂಡ ಹೋಗೋದ. ಈಗ ನಾ ಇರೋದ ನೋಡ್ರಿ ಗಾಂಧಿನಗರ ಸರ್ಕಲ್. ಈಗ ಇಲ್ಲಿಂದ್ರ ನಾವ್ ಲೆಫ್ಟಿಗೆ ಹೋದ್ವಿ ಅಂದ್ರೆ ನಾವು ನುಗ್ಗಿಗಿರಿಗೆ ಹೋಗ್ತೇವೆ. ಇಲ್ಲಿಂದ ರೋಡ್ ಆಗ್ಬೇಕಿಲ್ಲ. ನಾನು ನುಗ್ಗಿಗಿರಿಗೆ ಹೋಗಿ ಆಲ್ಮೋಸ್ಟ್ 6 to 7 ಮಂತ್ ಆಗೈತಿ. ಅದಾದ್ಮೇಲೆ ಇವತ್ತ ಹೊಂಟಿನಿ ನೋಡ್ರಿ ನುಗ್ಗಿಗಿರಿಗ. ಆಲ್ಮೋಸ್ಟ್ 7 ಮಂತ್ ಆದ್ಮೇಲೆ ಹೊಂಟಿನಿ. ಏನೇನೆಲ್ಲ ಚೇಂಜಸ್ ಆಗೈತಿ ನೋಡು ಈಗ ಹೋಗಿ. ಮತ್ ಹನುಮಾನ್ ಜಯಂತಿ ಇರೋದ್ರಿಂದ ಹೆಂಗ್ ಡೆಕೋರೇಷನ್ ಆಗೈತಿ, ಅಲ್ಲಿ ವೈಬ್ ಹೆಂಗೈತಿ ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ನಿಯರ್ ಬಂದೇನಿ. ಹನುಮಂತ ಗುಡಿ ಕಡೆ ಹೋಗಿ ನಿಮ್ಗೆ ಸಿಗ್ತೆ. ಫೈನಲಿ ನಾವು ರೀಚ್ ಆಗಿವಿ ನುಗ್ಗಿಕೆರಿಗ. ಹಿರಿ ಸ್ವಲ್ಪ ಕಾಣಿಸ್ಬೋದು ನಿಮಗ ಲೈಟಿಂಗ್ ಎಲ್ಲ. ಬಟ್ ಇಲ್ಲೂ ಲೈಟಿಂಗ್ ಹಾಕ್ಯಾರ, ಬಟ್ ಚಾಲು ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಹೋಗೋಬೇಕಾದ್ರೆ ಚಾಲು ಮಾಡಿದ್ರೆ ಚಲೋ ಆಕೈತಿ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಬರ್ರಿ ತೊಟ್ಲು ತುಗಿಸಿ ಬರು. ಗುಡಿ ಒಳಗ್ ಬಂದ ದರ್ಶನ ಮುಗಿಸ್ಕೊಂಡು ನೋಡಿರ್ತೀರಿ ಪ್ರಿವಿಯಸ್ ಫುಟೇಜ್. ಬಟ್ ಹೊರಗಿಂದೆಲ್ಲ ನಾ ತೋರಿಸಿಲ್ಲ. ಬಟ್ ನೋಡೊಳಗಂತೂ ಇವತ್ತಂತೂ ಹನುಮಾನ್ ಜಯಂತಿ ಇದ್ರೆ ಬಾಳ ರಶ್ ಇಲ್ಲ. 2 ನಿಮಿಷದಾಗ ದರ್ಶನ ಎಲ್ಲ ಮುಗಿಯುತ್ತ. ಸೊ ಇನ್ನು ಮಟ್ಟ ನೀವು ಹೊರಗಿಂದೆಲ್ಲ ನೋಡಿಲ್ಲ ಅಂದ್ರೆ ಈಗ ಹೊರಗೆ ಹೋಗಿ ನಿಮ್ಗೆಲ್ಲಾನು ತೋರಿಸ್ತೇನೆ. ಸೊ ಇಲ್ಲಿ ಮಟ್ಟ ಯಾರು ನೋಡತ್ರಿ, ಯಾರು ಬಂದ್ ಹೋಗಿರಲ್ಲ ನಾನು ನೋಡ್ಕೊಂಡ್ ಗುಡಿಗ. ಸೊ ಕಮೆಂಟ್ ಆಗ್ರಿ ಜೈ ಶ್ರೀರಾಮ್ ಅಂತ ಹೇಳಿ. ಸೊ ಈಗ ಹೊರಗೆ ಹೋಗಿ ಹೊರಗಿಂದೆಲ್ಲ ತೋರಿಸ್ತೇನೆ. ಹಿಂದ್ ನೋಡ್ರಿ ಫುಲ್ ಡೆಕೋರೇಷನ್, ಆರೆಂಜ್ ಫ್ಲಾಗ್, ಆ ಕಡೆ ರಥ ಐತಿ. ನಮ್ದಂತೂ ದರ್ಶನ ಎಲ್ಲ ಮುಗಿಯುತ್ತ. ಬಟ್ ಆಲ್ಮೋಸ್ಟ್ ನಾ ಸ್ಯಾಟರ್ಡೆ ಬಂದಾಗ ಫುಲ್ ರಶ್ ಇರ್ತಿತ್ತು. ಇವತ್ತು ಹನುಮಾನ್ ಜಯಂತಿ ಇದ್ದ ರಶ್ ಇಲ್ಲ. ನಾನು ಅನ್ಸೋ ಮಟ್ಟಿಗ ಮುಂಜಾನೆ ಎಲ್ಲರೂ ಬಂದಾರ ಮಳೆ ಇದ್ದಿದ್ದಕ್ಕ. ಇವತ್ ನೀವು ಯಾರ್ಯಾರು ಬಂದ್ ಹೋಗಿರಿ ಕಮೆಂಟ್ ಹಾಕ್ರಿ ಜೈ ಶ್ರೀರಾಮ್ ಅಂತ ಹೇಳಿ. ಇಲ್ಲಿಂದ್ರ ಫುಲ್ ವ್ಯೂ ಕಾಣಿಸುತ್ತೆ ನೋಡ್ರಿ. ಬಟ್ ರಶ್ ಅಂತ ಸ್ವಲ್ಪ ಇಲ್ಲ. ಆರಾಮ್ ಹೋದ್ವಿ, 10 ನಿಮಿಷಕ್ಕೆ ದರ್ಶನ ಮುಗಿಸ್ಕೊಂಡು. ಇನ್ನು ಅನ್ಸೋ ಮಟ್ಟಿಗೆ ಎಲ್ಲಾರು ಲೋಕಲ್ ಅದಾರ ಮಾಮ, ಯಾರು ಹೊರಗಿನವ್ರು ಯಾರಿಲ್ಲ. ಲೋಕಲ್ ಅಷ್ಟ ಅದಾರ. ಸೊ ಇಲ್ಲಿಂತ್ರ ಮಸಾಲ ಬನ್ ತಿನ್ನಾಕ ಒಂದ್ ಲೈನ್ ಬಜಾರ್ ಮಸಾಲ ಬನ್ ಅವತ್ತು ಅಲ್ಗದ್ಲಿ ಇರ್ತೈತಿ. ಅಷ್ಟೇನಿಲ್ಲ ಹಂಗಂದ್ರ ತೆಗ್ದಿರ್ತಾನಿಲ್ಲ. ಮೊನ್ನೆ ಇವ್ರ ತಮ್ಮನ ಕರ್ಕೊಂಡೋಗಿ ಅಲ್ಲಿ ತಿನ್ಸ್ಕೊಂಡ್ ಬಂದ, ಬಾಳ ಇಷ್ಟ ಆಗ್ಬಿಡ್ತದ. ಸೊ ಈಗ ಹೋಗಿ ಮತ್ತ ಅಲ್ಲಿ ತಿನ್ಕೊಂಡ ಮನೆಗೆ ಹೋಗ್ತೀನಿ. ಏನದ ಚೆನ್ನಾಚೂರ್ ತಿನ್ನೋಬರ್. ಚೆನ್ನಾಚೂರ್ ಏನಂದ್ರೆ ಲೈವ್ ಇಲ್ರಿ ಇದು. ಅಂದ್ರೆ ಈಗ ನಾರ್ಮಲ್ ಬ್ಲಾಗ್ ಮಾಡ್ಕೊಂಡ್ ಬರತ್ತೇನೆ. ಸೊ ತಿನ್ಬೇಕಂದ ಅದಕ್ಕ ನಿಂತು ಸ್ಪೆಷಲ್ ಐಟಮ್ ಕ್ಯಾಶ್ ಇಟ್ಟೇನಿ. ಎಷ್ಟಣ್ಣ? 20. ಹೌದ್ರಿ, ನಮ್ದೆಲ್ಲ ನೋಡಿರ್ತೀರ ಹಂಗಾರ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರೋ ಹೆಂಗೈತಿ ಇದು ತಿಂದ್ರ ಹಂಗಂದ್ರ ಹಳಿ ನೆನಪು ಬಂದ್ಬಿಡ್ತಾವ ಕೊಡಲ್ಲ. ಅವಾಗ ಏನದ ಒಂದ್ ದೀಪ ಇಟ್ಟು ಮಾಡ್ತಿದ್ರಲ್ಲ, ಅದ ದೀಪ ಈಗೂ ಅದನ್ನ ಇಟ್ಟಾರ. ಅಂದ್ರ ಡೀಸೆಲ್ ಕಿರಸನ್ ಇಲ್ಲ. ಅವಾಗ ನಮಗೆ ಲೈಟಿಂಗ್ ಇದ್ದಿದ್ದಿಲ್ಲ. ಈಗ ಕಾಣಿಸ್ತದ ನೋಡ್ರಿ ಲೈಟಿಂಗ್. ಬಟ್ ಇವ್ರ ಸ್ವಲ್ಪ ಲೈಟಿಂಗ್ ಇನ್ನೂ ಹಾಕೋದಕ್ಕೆ. ಸೊ ಇಲ್ಲಿಂತ್ರ ಈಗ ಲೈನ್ ಬಜಾರ್ ಕಡೆ ಹೋಗಿ ಮಸಾಲ ಬಂದ್ ತಿನ್ನೋಣ. ಬಟ್ ಅಮೋದ್ ಅಂದಂಗ ಅಲ್ಲಿ ಏನಾದ್ರು ಬಂದಿತ್ತಂದ್ರ ಫ್ಲಾಪ್ ಆಗುತ್ತೆ. ಹೋಗೋಣ ಬರ್ರಿ. ಸೊ ಅಲ್ಲಿ ನೋಡ್ರಿ ಶಾಪ್ ಅದ, ಬಟ್ ಬಂದ್ ಐತಿ. ಆದ್ರ ಇಲ್ಲಿ ಹನುಮಪ್ಪ ಗುಡಿದು ವೈಬ್ ಅಂದ್ರೆ ಹೆವಿ ಐತಿ. ಬರ್ರಿ ನಿಮಗ್ ತೋರಿಸ್ತೀನಿ ಅಲ್ಲಿ ವೈಬ್ ಹೆಂಗ್ ಐತ ಅನ್ನೋದ. ನನಗ ನುಗ್ಗಿಕೆರಿದಾಗ ಹಿಂಗ್ ಇರ್ತದಂತ ನಾ ಅನ್ಕೊಂಡಿದ್ದೆ. ಬಟ್ ನುಗ್ಗಿಕೆರಿ ಬಾಳ ಸೈಲೆಂಟ್ ಇತ್ತು, ಶಾಂತಿ ಇತ್ತು. ಇಲ್ಲಿ ಬಂದ ಮ್ಯಾಗ ಹನುಮಾನ್ ಜಯಂತಿ ಹೆಂಗ್ ಇರ್ತದ ಅನ್ನೋದು ನಾನ್ ನೋಡಿದ್ದ. ಸೊ ಮುಂದಿನ ತೋರಿಸ್ತೀನಿ ಬರ್ರಿ.
ಫ್ರಂಟ್ ಸೈಡ್ ಬಂದಿನಿ ನೋಡ್ರಿ, ಅದ್ ಲೈಟಿಂಗ್ ಡೆಕೋರೇಷನ್ ಜನ ನೋಡ್ರಿ ಬರೀ. ಆ ಕಡೆ ರಥ ಬರತೈತಿ, ಆ ಕಡೆ ಫುಲ್ ರಥ ಬರತೈತಿ, ಅದನ್ನು ತೋರಿಸಿ ಬರೀ. ಜನ ನೋಡ್ರಿ ಹೆಂಗ್ ಅದಾರ. ಅಲ್ಲಿ ರಥ ಬರತೈತಿ. ಟೋಟಲಿ ವರ್ತ್. ನಾನು ನುಗ್ಗಿಗರಿಗೆ ಹೋದ್ರು ಸ್ವಲ್ಪ ಅಲ್ಲಿ ನಿನ್ನೆ ಮುಗಿತೇನೆ ಮತ್ತ ನುಗ್ಗಿಗರಿದ ಹೌದನ. ಬಟ್ ಇಲ್ಲಿದಂದ್ರು ಫುಲ್ ವೈಬ್ ಇತ್ತ. ನೀವು ನೋಡಿರ್ಬೇಕ ಏನು ಡೋಲ್ ಬಾರ್ಸಾರ ಸಿಸ್ಟಮ್ ಏನ. ನನಗಂದ್ರು ಅಲ್ಲಿ ಬಿಟ್ಟು ಬರಾಕ ಆಗತ್ತಿದ್ದಿಲ್ಲ. ಬಟ್ ಆಲ್ಮೋಸ್ಟ್ ಲೇಟ್ ಆಗ್ಬಿಟ್ಟೈತೆ, ಅದಕ್ಕ ಬಿಡೋದಾತ. ಬಟ್ ನೀವ್ ಯಾರಾದ್ರೂ ಬಂದಿದ್ರ ನೀವು ಎಂಜಾಯ್ ಮಾಡಿರ್ತೀರಿ. ಲೈನ್ ಬಜಾರ್ ಹನುಮಪ್ಪ ಅಂದ್ರು ಬಹಳ ಚಂದ ಕಾಣತಿದ್ದ. ನೀವು ಫುಟೇಜ್ ಎಲ್ಲ ನೋಡಿರ್ಬೇಕ. ಒಂದು ಆ ಶಾರ್ಟ್ಸ್ ಅಲ್ಲಿದ ವೈಬ್ ವಾ ಅನಾಹುತ ಇತ್ತ. ಬಟ್ ಒಂದ್ ನಮಗ್ ಮಿಸ್ ಆಗಿದ್ದ ಏನಂದ್ರ ಮಸಾಲಾ ಬನ್. ನಮಗ್ ಐಡಿಯಾನು ಇದ್ದಿದ್ದಿಲ್ಲ ಬಂದ್ ಇರ್ತದ ಅಂತ ಹೇಳಿ. ಅದಕ್ಕಿಂತ ಬೆಟರ್ ಸಿಕ್ತ ನಮಗ ಹೋಗಿದ್ದಕ್ಕ. ನಾ ಅನ್ಕೊಂಡಿದ್ದೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಬಟ್ ಹನುಮಪ್ಪ ಯಾವತ್ತಿದ್ರು ಡಿಸಪಾಯಿಂಟ್ ಮಾಡಂಗಿಲ್ಲ ಯಾರಿಗೂ, ಎಲ್ರಿಗೂ ಒಳ್ಳೇದ ಮಾಡ್ತಾನ. ಸೊ ಇಲ್ಲಿಂದ ಈಗ ಅಮೋದವ್ರ ಮನೆಗೆ ಹೋಗಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಹೇಳಿ ಅನ್ಕೊಂತೀನಿ. ಎದಕ್ಕಂದ್ರ ಆ ಟೈಪ್ ಇತ್ತು ವೈಬ್. ಸೊ ಎಲ್ಲಿ ಕಾಪಿರೇಟ್ ಅಂತ ಬರಂಗಿಲ್ಲ ನನಗ, ಅದೊಂದು ಖುಷಿ ಐತಿ. ಯಾವ ಡಿಜೆ ಸಾಂಗ್ ಇಲ್ಲ, ಏನಿಲ್ಲ. ಸೊ ನೀವು ನೋಡಿ ಎಂಜಾಯ್ ಮಾಡಿರಿ ಅನ್ಕೊಂಡಿನಿ. ಎಂಡ್ ಮಾಡೋ ಟೈಮ್ ಬಂದೈತಿ. ಅಮೋದವ್ರ ಮನೆಗೆ ಹೋಗಿ ನಿಮಗ್ ಮತ್ ಸಿಗ್ತೀನಿ. ಉರ್ಕೊಳಕತ್ತೇನ ನಿನ್ ಉರ್ಸಾಕಂತ ಬಂದೇನಿ. ಏನ್ರಿ ರೆಡಿ ಹಾಕಿ ಕುಂತ್ರಲ್ಲ? ಹೌದ್ರಾ? ನಾವು ಚಡ್ಡಿ ಮೇಲೆ ಅದೆಲ್ಲ ಗೊತ್ತಿಲ್ಲಪ್ಪ. ನಾನು ನಿಂದ ಹಾಕೋನ ಮಮ್ಮ ವಿಡಿಯೋ ತೋರಿಸ್ ಅದೆಲ್ಲ ಗೊತ್ತಿಲ್ಲಪ್ಪ. ನೋಡ್ ಬಂದಿದ್ ನಮಗ್ ಬಿಟ್ಟು ಬರಕ್ ಮನಸ್ಸಿಲ್ಲ. ಇಲ್ಲಿ ತಿರುಗಂಟಿ ಮಸ್ತ್ ಆಗೈತ್ರಿ. ಹಾ ನುಗ್ಗಿಕೇರಿಗೆ ಹೋದ್ರ ನಮಗೇನು ಅನ್ಸಿಲ್ರಿ ಅದು. ಎಲ್ಲಿರಿ? ಅಲ್ಲಿರದ. ಹಾ ಅದಕ್ಕೆ ಅವನಿಗೆ ತೋರ್ಸಾಕಂತೇಳಿ ಬಂದಿವ್ರಿ. ಬೇಜಾರಾಗ್ಬಿಡು. ಈ ವಿಡಿಯೋ ಹಾಕೋಣ ನಾನು. ಹೆಂಗ ಅನ್ನಿಸ್ತು ವಿಡಿಯೋ? ಮಾಡ ನೀನು ಮಾಡ, ನಾನು ಮಾಡ್ತೀನಿ, ಇಬ್ಬರು ಮಾಡೋಣ. ಏನು ಮಾಡಿ ಎಲ್ಲ ಹಾಕ್ತೀನಿ, ಇಲ್ಲ ಸೋಷಿಯಲ್ ಮೀಡಿಯಾಗೆ ಹಾಕ್ತೀವ. ಸೊ ಈ ವಿಡಿಯೋ ಎಂಡಿನ ಟೈಮ್ ಬಂತ. ಈ ವಿಡಿಯೋ ಯಾರು ನೋಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡ್ಕೋರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.